ತಾಲೂಕಿನ ಎಲ್ಲ ದಯಮಾಡಿ ಒಂದ್ 2 ನಿಮಿಷ, ಒಂದ್ 20 ನಿಮಿಷ, ಅರ್ಧ ಗಂಟೆ ಮಾತಾಡ್ತೀನಿ ಅಷ್ಟೇ. ಹೆಚ್ಚಿಗೆ ಮಾತಾಡೋದಕ್ಕೆ ವೆಂಕಟಶಿವರೆಡ್ಡಿ ಅಣ್ಣವರು ಬಿಡ್ಲಿಕ್ಕಿಲ್ಲ. ಅಲ್ಲಿ ನೋಡಿ, ಈಗಾಗಲೇ ಚೌಡರೆಡ್ಡಿ ಅಣ್ಣವ್ರ ಕೈ ಹಿಂಗ್ ಆಡಿಸ್ತಾವ್ರು. ಎಲ್ಲ ನನ್ನ ಆತ್ಮೀಯ ಚಿಂತಾಮಣಿ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು, ಹಲವಾರು ತಾಲೂಕುಗಳಿಗೆ ಕಳೆದ ತಿಂಗಳು 16ನೇ ತಾರೀಕು ಜೆಪಿ ಭವನದ ಪಕ್ಷದ ಕಚೇರಿಯಿಂದ ಪ್ರವಾಸವನ್ನ ಕೈಗೆತ್ತಿಕೊಂಡಿದ್ದೇವೆ. ಇವತ್ತು ವಿಶೇಷವಾಗಿ ನನ್ನ ತಾಯಿಯವರ ಸ್ವಂತ ತವರೂರಾಗಿರ್ತಕ್ಕಂಥ ಚಿಂತಾಮಣಿ ತಾಲೂಕಿನ ತೆಳಗ್ವಾರದ ಗ್ರಾಮದ ಬಳಿ ಬಂದು ಅಲ್ಲಿಯ ಗಣೇಶನ ದೇವಾಲಯಕ್ಕೆ ಹೋಗಿ ಆ ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡುತ್ತಾ ಅಲ್ಲಿಂದ ಕೈವಾರದ ತಾತಯ್ಯನ ದರ್ಶನವನ್ನ ಪಡಿತಕ್ಕಂಥದಕ್ಕೆ ಚಿಂತಾಮಣಿ ತಾಲೂಕಿನ ನಿಕಟಪೂರ್ವ ಶಾಸಕರು, ಹಿರಿಯಕರು, ರಾಜಕಾರಣದಲ್ಲಿ ಸುದೀರ್ಘ ಕಾಲ ಹತ್ತತ್ರ 36 ವರ್ಷ ಸಾರ್ವಜನಿಕ ಬದುಕಿನಲ್ಲಿ, ಅದರಲ್ಲಿ ಸರಿಸುಮಾರು 16 ವರ್ಷಗಳ ಕಾಲ ಚಿಂತಾಮಣಿ ತಾಲೂಕಿನಲ್ಲಿ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಒಂದು ಸಂಬಂಧ, ಒಂದು ಬಾಂಧವ್ಯವನ್ನ ಹೊಂದಿರತಕ್ಕಂಥ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣ ಅವರ ಜೆ.ಕೆ. ಭವನದ ಪಕ್ಷದ ಕಚೇರಿಯ ಆವರಣದಲ್ಲಿ ಇಂದು ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಡೀತಾ ಇರತಕ್ಕಂಥ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ಈಗ ತಾನೇ ವೇದಿಕೆ ಮೇಲೆ ಪ್ರೀತಿಯಿಂದ ಕುರುಬ ಸಮುದಾಯದ ಕೆಲವೊಂದಷ್ಟು ಜನ ಮುಖಂಡರುಗಳು ಕುರಿಯನ್ನ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದಷ್ಟೇ ಅಲ್ಲ, ಕುರುಬ ಸಮುದಾಯದ ಸಂಕೇತವಾಗಿ ಇವತ್ತು ಕರಿ ಕಂಬಳವನ್ನ ನನಗೆ ಒದಗಿಸುವ ಮೂಲಕ ಕುರುಬ ಸಮುದಾಯದ ಎಲ್ಲ ನನ್ನ ಆತ್ಮೀಯ ಪ್ರಮುಖ ಮುಖಂಡರು, ಕಾರ್ಯಕರ್ತರು ನನಗೆ ತಾಲೂಕಿನಲ್ಲಿ ಸ್ವಾಗತವನ್ನು ಕೋರಿದ್ದೀರಣ್ಣ. ಮತ್ತೊಂದು ಕಡೆ ಮುಸಲ್ಮಾನ್ ಸಮುದಾಯದ ತಾಲೂಕಿನ ಜನತಾದಳ ಪಕ್ಷದ ಪ್ರಾಮಾಣಿಕ ಮುಖಂಡರು, ಕಾರ್ಯಕರ್ತ ಬಂಧುಗಳು, ತಾವು ಕೂಡ ಇವತ್ತು ಹೃದಯ ತುಂಬಿದ ಸ್ವಾಗತವನ್ನ ಕೊಟ್ಟಿದ್ದೀರಿ. ಅಷ್ಟೇ ಅಲ್ಲ, ಇವತ್ತು ಒಂದು ಟೀ ಅಂಗಡಿಗೆ ಕರ್ಕ ಹೋಗಿದ್ರು ನನಗೆ. ಚಿನ್ನಸಂದ್ರದ ಗ್ರಾಮದಲ್ಲಿರ್ತಕ್ಕಂಥ ಎಚ್.ಎನ್.ಎಸ್ ಅಂತಕ್ಕಂಥ ಟೀ ಸ್ಟಾಲು ಮುಸಲ್ಮಾನ ಸಮುದಾಯದ ಬಾಬುಲಾಲ್ ಅಂತಕ್ಕಂಥ ಮಾಲೀಕರು ಅಂತಕ್ಕಂಥದ್ದನ್ನ ಈಗ ತಾನೇ ಮತ್ತೆ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ದಾರೆ. ಕೃಷ್ಣಾರೆಡ್ಡಿ ಅಣ್ಣ ಅವ್ರು ಹೇಳ್ತಾ ಇದ್ರು, ಆ ಟೀ ಸ್ಟಾಲು ವಿಶೇಷವಾಗಿ ಜನತಾದಳ ಕಾರ್ಯಕರ್ತರಿಗೆ ವಿಶೇಷವಾಗಿ ಇಟ್ಟಿರ್ತಕ್ಕಂಥ ಒಂದು ಟೀ ಸ್ಟಾಲ್ ಅದು.
ಅಲ್ಲಿ ಟೀಯನ್ನ ಕೂಡ ನಾವೆಲ್ಲರೂ ಕೂಡ ಸೌದ್ವಿ. ಬಹಳ ಅದ್ಭುತವಾಗಿ ಟೀಯನ್ನ ಮಾಡಿದ್ರು ಮುಸಲ್ಮಾನ್ ಸಮುದಾಯದ ಬಾಬುಲಾಲ್ ಅವರು. ಅಲ್ಲಿಂದ 1 ಕಿಲೋಮೀಟರ್ಗೂ ಹೆಚ್ಚು ಪಾದಯಾತ್ರೆ ಮೂಲಕ ನಿಮ್ಮೆಲ್ಲರ ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಕ್ಕಂಥ ಒಂದು ಸೌಭಾಗ್ಯ ಇವತ್ತು ನಂದಾಗಿದೆಯಣ್ಣ. ಇವತ್ತಿನ ಈ ಒಂದು ಕಾರ್ಯಕ್ರಮ ತೆಳಗುವಾರಕ್ಕೆ ಮತ್ತೆ ಕೈವಾರಕ್ಕೆ ಹೋಗ್ತಾ ಇದ್ದಂಗೆ ಒಂದು ರೀತಿ ಹಳೆಯ ನನ್ನ ಬಾಲ್ಯದ ನೆನಪುಗಳು ಮತ್ತೆ ನನ್ನ ಜೀವನದಲ್ಲಿ ಕಣ್ಣೆದುರುಗಡೆ ಬಂದು ಹೋದಂಗಾಯ್ತು. ಏಕೆಂದ್ರೆ ನಾನು ತೆಳಗುವಾರಕ್ಕೆ ಲೆಕ್ಕವಿಲ್ದಿರಸಲ್ಲಿ ಬಂದಿದ್ದೀನಿ. ಡಾಕ್ಟರ್ ಸೀತಾರಾಮ್ ಅವರು ನಮ್ಮ ತಾತ ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ. ಬಹಳ ಸರ್ವಿಸ್ ಮಾಡಿದ್ದಾರೆ. ತೆಳಗುವಾರದಲ್ಲಿ, ಚನ್ನಪಟ್ಟಣದಲ್ಲಿ ಮತ್ತೆ ಸಂಜಯ್ ಗಾಂಧಿಯಲ್ಲಿ ರಿಟೈರ್ ಆಗಿ JP ನಗರದಲ್ಲಿ ಅವ್ರ ಮನೆಯಲ್ಲೇ ಅವರು ಬಂದೋದಂಥ ಪೇಷಂಟ್ಗಳಿಗೆಲ್ಲ, ಅದರಲ್ಲೂ ಹಳ್ಳಿಗಳಿಂದ ಬಂದ್ರೆ ನೀವು ಇಲ್ಲೆಲ್ಲ ತೆಲುಗು ಜಾಸ್ತಿ ಮಾತಾಡೋದು. రాపా భోజనం చేశారా, ఎక్కడి నుంచి వచ్చారమ్మా, నాకు తెలుసు నీకు డబ్బులు లేదు, నేను డబ్బుల్ని తీసుకోలేదు నీ దగ్గర, మీకు ఫ్రీగా ట్రీట్మెంట్ ఇచ్చి అక్కడ రెప్పన వస్తారు డాక్టర్స్కి, కొత్త కొత్త మెడిసిన్ తీసుకొని వస్తారు. ఆ మెడిసిన్ ఫ్రీగా ఇచ్చేసి ఎవరైనా వస్తే ಹಳ್ಳಿಗಳಿಂದ ಬಂದಾಗ, ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಅವ್ರಿಗೆ ಊಟ ಹಾಕಿ ಕಳಿಸೋರು. ಅದು ಡಾಕ್ಟರ್ ಸೀತಾರಾಮ್ ಅವರು ಬಹುಶಃ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಕೊಂಡಿದ್ರು. ನಾನು ಮೊದಲೇ ಮೊಮ್ಮಗ ನಮ್ಮ ತಾಯಿ ಕಡೆ. ಹಂಗಾಗಿ ನಾನು ನಾಟಿ ಕೋಳಿ ಸಾಕೋರು ತೆಳಗುವಾರದಲ್ಲಿ. ಡಾಕ್ಟ್ರು ಸೀತಾರಾಮ್ ಅವ್ರದ್ದು ಫಿಯಟ್ ಗಾಡಿ ಇತ್ತು. ನನಗೆ ನಾಟಿ ಕೋಳಿ ಸಾಕಬೇಕು ಅಂತ ಭಾಳ ಖಯಾಲಿ. ನಾನು ನಾಟಿ ಕೋಳಿ ಗಾಡಿಯಲ್ಲಿ ಚಿಕ್ಕ ಚಿಕ್ಕ ಮರಿಗಳನ್ನ ತುಂಬಿಸ್ಕೊ ಹೋಗೋದು. ಇವೆಲ್ಲ ನನ್ನ ನೆನಪುಗಳು. ಯಾಕೆಂದರೆ ನಾವು ಎಲ್ಲ ಕಡೆ ಇದು ಮಾತಾಡೋಕ್ಕಾಗೋದಿಲ್ಲ. ನೀವೆಲ್ಲ ನಮ್ಮ ಕುಟುಂಬದವ್ರು ಇದ್ದಂಗೆ ಆಗಾಗ ಹಂಚ್ಕೊತಾ ಇದ್ದೀನಿ ಅಷ್ಟೆ. ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದೇನು ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು, ಈ ಹೆಸರಿಂದ ಇವತ್ತು ಕಾರ್ಯಕ್ರಮದ ಮೂಲಕ ನಾವು ಜನರ ಬಳಿ ಹೋಗ್ತಕ್ಕಂಥ ಪ್ರಯತ್ನವನ್ನ ಏನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷಕ್ಕೆ ಇದೇನು ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲಿವರೆಗೂ. ಇಲ್ಲಿ ವೆಂಕಟರೆಡ್ಡಿ ಅಂತವ್ರು ಇರ್ಬೇಕು, ಹಿರಿಯಕರು. ವೆಂಕಟರೆಡ್ಡಿ ಅಣ್ಣ ತಮ್ಮ ಹೆಸರು? ವೆಂಕಟರೆಡ್ಡಿ ಅವರು, ದೊಡ್ಡಬೊಮ್ಮನಹಳ್ಳಿ ಅವರು, ವೆಂಕಟರೆಡ್ಡಿ ಅಣ್ಣ ಅವರು ಹಿರಿಯಕರು ನನ್ನ ಕಿವಿಲಿ ಒಂದು ಮಾತು ಹೇಳ್ತಾ ಇದ್ರು. 1985ನೇ ಇಸ್ವಿನಲ್ಲಿ ದೊಡ್ಡಬೊಮ್ಮನಹಳ್ಳಿಗೆ ಸಿ ಬೈರೇಗೌಡರಿದ್ದಾಗ ದೇವೇಗೌಡರು ಸಾಹೇಬರು ಬಂದಿದ್ರು. ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಶಂಕುಸ್ಥಾಪನೆ ಇತ್ತು. ಬಹುಶಃ ಜೊತೆಲಿ ಮಿಲ್ಕ್ ಡೈರಿ ಉದ್ಘಾಟನೆಗೂ ಬಂದಿದ್ರು ಅಂತ ವೆಂಕಟಣ್ಣ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾನು ಯಾಕೆ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ನಮ್ಮ ಪಕ್ಷದ ಪ್ರಮುಖ ಮುಖಂಡರ ಕಾರ್ಯಕರ್ತರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದೇನೆ ಅಂದ್ರೆ, ಇವತ್ತು ವೆಂಕಟಣ್ಣ ಅವರ ಹಿರಿತನ ಬಹುಶಃ ಅವರು ತಲೆಮಾರುಗಳಿಂದ, ನಾನು ಹುಟ್ಲಿಕ್ಕಿಂತ ಮುಂಚಿತವಾಗಿ ಪಕ್ಷದಲ್ಲಿ, ಯಾಕಂದ್ರೆ ನಾನು 88 ಹುಟ್ಟಿದ್ದು, 85 ದೇವೇಗೌಡರು ಸಾಹೇಬ್ರಲ್ಲಿ ಬಂದಿದ್ರು ಅಂತಾರೆ. ಅವಾಗಿಂದ ಇಂಥ ಹಿರಿಯಕರುಗಳು ಪಕ್ಷದಲ್ಲಿ ಏನೇ ಅವರಿಗೆ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿಯ ಆಫರ್ಗಳು ಬಂದ್ರು ಅವೆಲ್ಲವನ್ನ ಬದಿಗಿಟ್ಟು, ಇಲ್ಲ ನಾವು ದೇವೇಗೌಡರು ಸಾಹೇಬ್ರ ಜೊತೆ ರಾಜಕಾರಣ ಮಾಡಬೇಕು, ಜನತಾದಳ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಹಿರಿಯಕರು ಬಹಳ ಜನ ಇದ್ದಾರೆ ಇವತ್ತು ನಮ್ಮ ಪಕ್ಷದಲ್ಲಿ. ನಾನು ಕೃಷ್ಣಾರೆಡ್ಡಿ ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ಇದೇನು ದೊಡ್ಡ ಮಟ್ಟದಲ್ಲಿ ನೀವೇನು ಆಯೋಜನೆ ಮಾಡ್ಕೊಳಕ್ ಹೋಗಬೇಡಿ, ನನಗೆ ನಮ್ಮ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡಲಿಕ್ಕೆ ಯಾವ್ದಾದ್ರು ಒಂದು ಸಣ್ಣ ಚೌಲ್ಟ್ರಿ ಒಂದು ಜಾಗ ಇದ್ರೆ ಸಾಕು, ಮತ್ತೆ ಸುಮ್ಮನೆ ದೊಡ್ಡ ಮಟ್ಟದಲ್ಲಿ ನೀವು ಪಾಪ ನಾನು ನೋಡ್ತಾ ಇದ್ದೇನೆ ಇಡೀ ಪ್ರವಾಸದ ವೇಳೆ
ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು JCB ಮೂಲಕ ಕ್ರೇನ್ಗಳನ್ನ ತರಿಸಿ ನೀವು ನಮ್ಗೆ ಹಾರ ತೊರೆ ಹಾಕ್ತೀರಿ. ತುಂಬಾ ಜನ ಇವತ್ತು ಹಾರ, ಶಾಲು, ಪೇಟ ಎಲ್ಲ ಪ್ರೀತಿಯಿಂದ ತಗೋಬರ್ತೀರಿ. ನಾನು ಅಣ್ಣನಿಗೆ ಹೇಳಿದೆ, ದಯವಿಟ್ಟು ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡ ಇರೋದು ಬೇಡ. ನಮ್ಗೆ ಗೊತ್ತಿದೆ ಇವತ್ತು ನಮ್ಗೆ ಅಧಿಕಾರ ಇಲ್ಲ, ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾರೆ ಅಂತ ನಾನು ಹೇಳಿದ್ದೆ. ಅವ್ರು ನನಗೆ ಹೇಳಿದ್ರು, ಅಯ್ಯೋ ನಾನು ದೊಡ್ಡ ಮಟ್ಟದಲ್ಲಿ ನೀವು ಆಯೋಜನೆ ಮಾಡ್ಕೊಳ್ಳಿ ಅಂತ ನಾನೇನು ಅವ್ರಿಗೆ ಹೆಚ್ಚು ಒತ್ತಡ ಹಾಕ್ಲಿಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾವ್ರೆ, ಅವ್ರ ಪ್ರೀತಿಯಿಂದ ಸ್ವಾಗತ ಕೋರಿ ಅಂತ ಒಂದು ಕರೆ ಮಾಡಿದೆ ಅಷ್ಟೇ ಅಂತ ಹೇಳಿದ್ರು. ಒಂದು ಕರೆಗೆ ನೀವಿಷ್ಟು ಸಹಸ್ರಾರು ಸಂಖ್ಯೆನಲ್ಲಿ ಇವತ್ತು, ಯಾಕೆಂದ್ರೆ ಈಗ ಯಾವುದು ಚುನಾವಣೆ ಇಲ್ಲ, ಇದ್ಯಾವುದೋ ಚುನಾವಣೆ ಪೂರ್ವದಲ್ಲಿ ನಾವು ಬಂದಿರತಕ್ಕಂಥದ್ದಲ್ಲ. ತಾಲೂಕಿಗೆ ನಾನು ಬೆರಗಾಗೋದೆ ನೋಡಿ ಸುಸ್ತಾದೆ. ಏನಪ್ಪ ಯಾವುದೋ MLA ಚುನಾವಣೆಗೆ ಸೇರಿದಂಗೆ ಸೇರ್ಕೊಬಿಟ್ಟವ್ರಲ್ಲ ಜನ ನೋಡಿ. ನಿಜಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಣ್ಣ ನಾವು ಎಂದೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನೀವು ತೋರಿಸ್ತಾ ಇರ್ತಕ್ಕಂಥ ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಇವೆಲ್ಲವನ್ನ ಇವತ್ತು ರಾಜ್ಯದ ಉದ್ದಗಲಕ್ಕೂ ನಾನು ಪ್ರವಾಸದ ವೇಳೆ ಏನು ಗಮನಿಸ್ತಾ ಇದ್ದೇನೆ, ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾವ ರೀತಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನಿಮ್ಮ ತಾಲೂಕುಗಳಿಗೆ ನಿಮ್ಮ ನೆಚ್ಚಿನ ನಾಯಕರುಗಳು ಬಂದಂತ ಸಂದರ್ಭದಲ್ಲಿ ನೀವು ಸ್ವಾಗತವನ್ನು ಕೋರ್ತಿರೋ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನನ್ನ ನೀವು ಬರಮಾಡ್ಕೊಂಡಂತ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಇವತ್ತು ಒಂದು ವಿಚಾರ ಬಹಳ ದಿಟ್ಟವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ, ಇವತ್ತು ನನ್ನ ಮೇಲೆ ಎಷ್ಟು ನೀವೊಂದು ಭರವಸೆ ಇಟ್ಟಿದ್ದೀರಿ, ಎಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನ ಇಟ್ಟಿದ್ದೀರಿ ಅಂತಕ್ಕಂಥದ್ದು. ಇವತ್ತು ನೀವಿಲ್ಲೇನು ಒಂದು ಕುರ್ಚಿನೂ ಕೂಡ ಅಲ್ಗಾಡ್ದಿರಾ, ಅವಾಗ್ಲಿಂದ ಬಹಳ ಸಮಾಧಾನವಾಗಿ ತಾಳ್ಮೆಯಿಂದ ಇನ್ನೂ 4 ಗಂಟೆ ಆದ್ರೂ ಒಂದು ಕುರ್ಚಿ ಅಲ್ಲಾಡ್ಲಿಕ್ಕಿಲ್ಲ ಇಲ್ಲಿ ನನಗೆ ಗೊತ್ತಿದೆ. ಯಾಕಂದ್ರೆ ನೀವೆಲ್ಲ ಬಂದಿರತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ. ನನ್ನ ಜವಾಬ್ದಾರಿಯನ್ನ ನಾವೆಲ್ಲರೂ ಅರ್ಥ ಮಾಡ್ಕೊತೇವಣ. ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರ ವಿಕಸಿತ ಭಾರತವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದ ಇವತ್ತು ಅವರ ತಲೆನಲ್ಲಿ ಒಂದು ಕನಸನ್ನ ಏನು ಹೊತ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ರಾಜ್ಯದ ಜನತೆ, ಕನ್ನಡಿಗರು ರಾಜಕೀಯವಾಗಿ ಶಕ್ತಿಯನ್ನ ಏನು ತುಂಬಿಸಿದ್ದೀರಿ. ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ 2 ಉನ್ನತವಾದಂತ ಇಲಾಖೆಗಳನ್ನ ನಿರ್ವಹಣೆ ಮಾಡತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನ ಇವತ್ತು ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದ್ರೆ, ಒಂದ್ ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನ ಮಾಡಿದ್ರು. 2 ಬಾರಿಯೂ ಕೂಡ ಅತ್ಯಂತ ಅಲ್ಪಾವಧಿಯ ಆಡಳಿತ. ಯಾವತ್ತಿಗೂ ಕೂಡ ಕುಮಾರಣ್ಣ ಅವರು 5 ವರ್ಷಗಳ ಕಾಲ ಆಡಳಿತವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ. ಆದರೆ ಮೊದಲನೇ ಬಾರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ 20 ತಿಂಗಳಲ್ಲಿ ಅವರು ಕೊಟ್ಟಂತ ಜನಪರವಾದಂತ ಕಾರ್ಯಕ್ರಮಗಳು, ಜನಪರವಾದಂತ ಯೋಜನೆಗಳು. ನಾನು ಮೊನ್ನೆ ದಿನ ಒಂದು ಸಣ್ಣ ಘಟನೆಯನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೋಗಿದ್ದೆ. ಕರೇಗುಡ್ಡ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಿಂದ ಒಬ್ಬರು ಅಂಗವಿಕಲರು ಬಂದಿದ್ರು, ವಿಕಲಚೇತನರು. ಅವರು ಒಂದು ಪತ್ರವನ್ನ ಬರೆದು ಕಳಿಸ್ಕೊಟ್ರು. ಆ ಪತ್ರ ಓದ್ದೆ. ಅವ್ರು ನೆನ್ಸ್ಕೊಂಡಿದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮದ ಅಡಿ ಇಡೀ ರಾಜ್ಯಾದ್ಯಂತ ಯಾವ ಯಾವ ಗ್ರಾಮಗಳು ಬಹಳ ಹಿಂದುಳಿದಿತ್ತು ಅಂತ ಗ್ರಾಮಗಳಿಗೆ ಒಂದು ಸುವರ್ಣ ಯೋಜನೆಯ ಅಡಿ
ಆ ಗ್ರಾಮಗಳನ್ನ ಮತ್ತೆ ಹೊಸದಾಗಿ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ದಿಟ್ಟವಾದಂಥ ಕಾರ್ಯಕ್ರಮ, ಅದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಬಂದಿದ್ರು ಅಂತಕ್ಕಂಥ ವಿಕಲಚೇತನರು ಒಬ್ರು ನೆನ್ಸ್ಕೊಳ್ತಾ ಇದ್ರು, ಪತ್ರದಲ್ಲಿ ಬರೆದಿದ್ರು. ಮತ್ತೊಂದು ಸಣ್ಣ ಬಾಲಕಿ, ಈಗ 20 ವರ್ಷ ಆ ಹೆಣ್ಮಗಳಿಗೆ ವೇದಿಕೆಗೆ ಬಂತು, ಒಂದು ಪತ್ರ ಬರೆದಿತ್ತ ಆ ಹೆಣ್ಮಗಳು. ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನಿಸಿದಂತ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿಯನ್ನ ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮ, ಹುಟ್ಟತಕ್ಕಂಥ ಹೆಣ್ಣು ಮಕ್ಕಳಿಗೆ. ಆ ಹೆಣ್ಣುಮಗಳು 2006ರಲ್ಲಿ ಜನಿಸಿರ್ತಕ್ಕಂಥದ್ದು, ಈಗ ಅದಕ್ಕೆ 19-20 ವರ್ಷ. ಅದು ಇಷ್ಟು ಉದ್ದ ಪತ್ರ ಬರ್ಕೊಂಡು ತಗೊಂಡು ಬಂದಿತ್ತು. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾಡಿನ ಹೆಣ್ಮಕ್ಳು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡ್ಲಿಕ್ಕೆ ಬಯಸ್ತೇವೆ ಅಂತಕ್ಕಂಥ ಆ ಪುಟ್ಟ ಬಾಲಕಿಯ ಒಂದು ಆಶೀರ್ವಾದ ಆ ಪತ್ರದ ಮೂಲಕ ನಾನು ನೋಡಿದೆ. ನಾನು ಇವತ್ತು ಎಲ್ಲೇ ಹೋದ್ರೂ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಿದ್ರು. ನಮ್ಮ ಮನೆಯಲ್ಲಿ ಊಟ ಮಾಡಿದ್ರು, ನಮ್ಮ ಮನೆಯಲ್ಲಿ ಟೀ ಕುಡಿದ್ರು, ನಮ್ಮ ಮನೆಯಲ್ಲಿ ಕಾಫಿ ಕುಡಿದ್ರು, ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಲೂ ಊಟ ಮಾಡಿದ್ರು ಬಂದು ಅಂತ. ಎಲ್ಲೋದ್ರೂ ಕೂಡ ಅವ್ರ ಬಗ್ಗೆ ರಾಜ್ಯದ ಉದ್ದಗಲಕ್ಕೂ ಜನ ನನಗೆ ತಿಳಿಸ್ತಾರೆ. ನನಗೆ ಒಂದೊಂದ್ಸಲಿ ಆಶ್ಚರ್ಯ ಆಗತ್ತೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಾರ ಅಂತಕ್ಕಂಥದ್ದು ನನಗೆ ಎಷ್ಟೋ ಸಲ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಬೆಳೆಸಿದಂತ ಹಿರಿ ವಯಸ್ಸಿನ ಹಿರಿ ಜೀವಿಗಳು ಇವತ್ತಿಗೂ ಕೂಡ ನಮ್ಮ ಪಕ್ಷದ ಪರವಾಗಿ ಧ್ವನಿಯನ್ನ ಎತ್ತಾರೆ. ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ತಂದೆ, ಇವತ್ತು ನನ್ನ ಕಾಲದವರೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ರಾಜಕೀಯವಾಗಿ ಗುರುತಿಸಿದ್ದೀರಿ, ಬೆಳೆಸಿದ್ದೀರಿ. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಗುರುತಿಸಿದ್ದೀರಿ, ಬೆಳೆಸಿದ್ದೀರಿ. ಈಗ ನಿಖಿಲ್ ಕುಮಾರಸ್ವಾಮಿಗೂ ಅಷ್ಟೇ ಪ್ರೀತಿ ಕೊಡ್ತೀನಿ ಅಂತಕ್ಕಂಥದ್ದು ಇವತ್ತು ನಿಮ್ಮ ಹೃದಯ ವೈಶಾಲ್ಯತೆ ತೋರಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಇದಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಆಗದೇ ಇಲ್ಲ, ಬೆಲೆ ಕಟ್ಟಲಿಕ್ಕೆ ಆಗದೇ ಇಲ್ಲ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ. ಒಂದು ನೆನ್ನೆಯ ದಿನ ಕೂಡ ನಾನು ಕೋಲಾರ್ನಲ್ಲಿ ಮಾತನಾಡಬೇಕಾದ್ರೆ ನನ್ನ ಯುವ ಸಮುದಾಯದ ನನ್ನ ಮಿತ್ರರಿಗೊಂದು ಮಾತು ಹೇಳಿದೆ. ರಾಜಕಾರಣ ನಾವು ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡಬಾರ್ದು, ಅಧಿಕಾರದ ಅಪಾಪಿಗೋಸ್ಕರ ನಾವು ರಾಜಕಾರಣ ಮಾಡಬಾರ್ದು. ನಾವೆಲ್ಲರೂ ಇವತ್ತು ಸಮಾಜವನ್ನ ಕಟ್ಟಬೇಕು. ಸಮಾಜದಲ್ಲಿ ಯಾವುದಾದ್ರೂ ಒಂದು ಕ್ರಾಂತಿಕರವಾದಂತ ಒಂದು ನಡೆ, ಒಂದು ಬೆಳವಣಿಗೆ, ಒಂದು ಹೆಜ್ಜೆ ಇಡ್ತಕ್ಕಂಥದ್ದಾಗಬೇಕು ಅಂತಕ್ಕಂಥದ್ದಾದ್ರೆ ನಿಮ್ಮ ತಾತ, ನಿಮ್ಮ ತಂದೆ ಅವರೆಲ್ಲರೂ ಒಂದು ಕಾಲದಲ್ಲಿ ಯುವಕರಾಗಿದ್ದರು. ಈಗ ನೀವು ಅವ್ರ ಮಕ್ಕಳು ಮೊಮ್ಮಕ್ಕಳಿದ್ದೀರಿ, ನೀವೆಲ್ಲ ಯುವಕರಿದ್ದೀರಿ. ಬನ್ನಿ ಸಮೃದ್ಧ ಕರ್ನಾಟಕ ರಾಜ್ಯವನ್ನ ಕಟ್ಟೋಣ, ಬನ್ನಿ ನಮ್ಮ ರೈತರನ್ನ ಉಳಿಸೋಣ, ಧ್ವನಿ ಇಲ್ಲದೆ ಇರ್ತಕ್ಕಂಥ ಆ ಕಟ್ಟ ಕಡೆಯ ವ್ಯಕ್ತಿಯ ಪರವಾಗಿ ಧ್ವನಿಯಾಗಿ ಕೆಲಸ ಮಾಡೋಣ. ಯಾವತ್ತೂ ಆ ಭಗವಂತ ಜನ ನಮಗೆ ಆಶೀರ್ವಾದ ಮಾಡಬೇಕು, ಅಧಿಕಾರ ಕೊಡಬೇಕು ಅಂತ ಕೊಡ್ತಾರೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯೋಣ. ಇವತ್ತು ನಾವು ಬಂದಿರತಕ್ಕಂಥದ್ದು ಹಣ ಒಂದು, ನನ್ನ ಮುಂದೆ ಇರ್ತಕ್ಕಂಥದ್ದು ಯಾವುದೇ ವಿಧಾನಸಭಾ ಚುನಾವಣೆ ಈಗಿಲ್ಲ, ಇನ್ನು 3 ವರ್ಷ ಇದೆ. ಈಗ ನಮ್ಮ ಮುಂದೆ ನಾವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ. ಅದು ಡಿಸೆಂಬರು ಜನವರಿ ತಿಂಗಳಲ್ಲಿ ನಡೀತದೆ. ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಇವತ್ತು ನಿಮ್ಮ ಗ್ರಾಮದಲ್ಲಿ ನೀವು ಯಾರ್ಯಾರು ಗ್ರಾಮಸ್ಥರ ಜೊತೆಯಲ್ಲಿ ನಿರಂತರವಾಗಿ ಒಂದು ಒಡನಾಟ, ಒಂದು ಸಂಬಂಧವನ್ನ ಇಟ್ಕೊಂಡಿರ್ತೀರಿ. ಯಾಕೆಂದ್ರೆ ಇವತ್ತು ಗ್ರಾಮ ಪಂಚಾಯಿತಿ ಚುನಾವಣೆ ಯಾವುದೋ ಪಕ್ಷದ ಚಿಹ್ನೆ ಅಡಿ ನಡೀತಕ್ಕಂಥ ಚುನಾವಣೆ ಅಲ್ಲ, ಆದ್ರೆ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಾಗಿ ನೀವು ಸ್ಪರ್ಧೆ ಮಾಡ್ತಕ್ಕಂಥ ಚುನಾವಣೆ. ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಇದು ನಮ್ಮ ಕಾರ್ಯಕರ್ತರ ಚುನಾವಣೆ. ನಿಮ್ಮನ್ನ ಇವತ್ತು ರಾಜ್ಯದಲ್ಲಿ ಬಲಿಷ್ಠವಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಅಧಿಕಾರದ ಚುಕ್ಕಾಣಿಯನ್ನ ಕೊಡುವ ಮೂಲಕ ಇವತ್ತು ಸಮಗ್ರ ಕರ್ನಾಟಕ ರಾಜ್ಯವನ್ನು ಕಟ್ಟತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆ ಇವತ್ತು ಎದುರುಗಡೆ ಬಂದು ನಿಂತಿದ್ದಾನೆ.
ತುಂಬಾ ಜನ ನಿಮ್ಮಲ್ಲಿ ಆಕಾಂಕ್ಷಿತರಿರ್ತೀರಿ, ಆಸೆಗಳನ್ನ ಇಟ್ಕೊಂಡಿರ್ತೀರಿ. ನಾನು ಗ್ರಾಮ ಪಂಚಾಯತಿ ZPTP ಚುನಾವಣೆಯಲ್ಲಿ ನಿಂತ್ಕೊಳ್ಬೇಕು, ನಾನು ಗೆಲ್ಲಬೇಕು, ಜನಸೇವೆ ಮಾಡಬೇಕು, ನನ್ನ ಅಧಿಕಾರವನ್ನ ನನ್ನ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಲಿಮಿಟೇಷನ್ಗೆ ನಾನು ಕೂಡ ವಿಸ್ತಾರವಾಗಿ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರ್ತೀರಿ. ಒಂದು ಅಣ್ಣ, ನನ್ನ ಕೆಲಸ ಇಷ್ಟೇ. ಇವತ್ತು ನಾನು ಯಾವುದೇ ಅಧಿಕಾರದ ಆಸೆಗೆ ಇಲ್ಲಿ ಬಂದು ನಿಂತಿರ್ತಕ್ಕಂಥವನಲ್ಲ. ಇವತ್ತು ನನಗಿರ್ತಕ್ಕಂಥದ್ದು ಒಂದೇ ಆಸೆ. ಈಗ ತಾನೇ ಟೀ ಅಂಗಡಿಯಲ್ಲಿ ಟೀ ಕುಡಿಬೇಕಾದ್ರೆ ದೇವೇಗೌಡರು ಸಾಹೇಬರು ನನಗೆ ಫೋನ್ ಮಾಡಿದ್ರು. ನಾನು ಪ್ರತಿಯೊಂದು ಕಾರ್ಯಕ್ರಮನೂ ಕೂಡ ವೀಕ್ಷಿಸ್ತಾ ಇದ್ದೀನಿ ಕಣಪ್ಪ, ನಮ್ಮ ಕಾರ್ಯಕರ್ತರುಗಳು ಚಿಂದಂತ ಕಾರ್ಯಕರ್ತರು ಕಣಯ್ಯ, ಅವ್ರನ್ನ ಉಳಿಸ್ಕೋಬೇಕು ಕಣೋ ನೀನು ಅಂತಕ್ಕಂಥ ಮಾರ್ಗದರ್ಶನ ನೀಡ್ತಾ ಇದ್ರು. ನಾನು ದೇವೇಗೌಡರು ಸಾಹೇಬ್ರಿಗೆ ಒಂದು ಮಾತನ್ನ ಕೊಟ್ಟಿದ್ದೇನೆ. ಮೊನ್ನೆ ರಾಯಚೂರು ದೇವದುರ್ಗದಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಇಬ್ರು ಹೆಲಿಕಾಪ್ಟರ್ ಬರಬೇಕಾದ್ರೆ ಅವರೊಂದು ಮಾತನ್ನ ಹೇಳಿದ್ರು, ಬಹಳ ಭಾವನಾತ್ಮಕವಾಗಿ ಆ ಮಾತನ್ನ ಹಂಚ್ಕೊಂಡ್ರು. ಅವರೊಂದು ಮಾತನ್ನ ಹೇಳ್ತಾರೆ, ಜನತಾದಳ ಪಕ್ಷವನ್ನ ಮುಂದಿನ 3 ವರ್ಷದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆ ನೀನು ಪರಸ್ಪರ ಪ್ರೀತಿಯಿಂದ ಹೆಜ್ಜೆಯನ್ನ ಹಾಕ್ತಾ, ಇವತ್ತು ಕಾರ್ಯಕರ್ತರು ಕಟ್ಟಿರ್ತಕ್ಕಂಥ ಪಕ್ಷ, ಕಾರ್ಯಕರ್ತರಿಗೆ ಮೀಸಲಾಗಿರ್ತಕ್ಕಂಥ ಪಕ್ಷ, ಇವತ್ತು ಕಾರ್ಯಕರ್ತರ ಮೂಲಕ ಮುಂದಿನ ದಿನಗಳಲ್ಲಿ 3 ವರ್ಷ ನಾವು ಎದುರು ನೋಡ್ತಾ ಇರ್ತಕ್ಕಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಜನತಾದಳ ಪಕ್ಷದ ಶಾಸಕರನ್ನ ಗೆಲ್ಲಿಸುವ ಮೂಲಕ ಜನತಾದಳ ಪಕ್ಷವನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥ ಕೆಲಸ ನೀನ್ ಮಾಡಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನನಗೆ ಆದೇಶವನ್ನ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಎಲ್ಲೆಡೆ ಒಂದು ಚರ್ಚೆ ಪ್ರಾರಂಭ ಆಗಿದೆ. ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ಮಗಳಣ್ಣ ಚೆನ್ನಾಗಿದ್ದೀರಪ್ಪ, ನಮಸ್ತೆ, ಬನ್ನಿ, ಗೊತ್ತಾಯ್ತು ಲಾಯರ್ ಅಂತ ಗೊತ್ತಾಯ್ತು, ಚೆನ್ನಾಗಿದ್ದೀರಿ, ನಮಸ್ತೆ, ಬನ್ನಿ ಪ್ಲೀಸ್. ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ರು ಕೂಡ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಆ ಚುನಾವಣೆಯನ್ನ ಎದುರಿಸಿದ್ದೇವಣ್ಣ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸರಿಸುಮಾರು 19 ಜನ ಸಂಸದರನ್ನ ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ, ಒಂದು ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಪ್ರತಿಫಲ, ಜೊತೆಯಲ್ಲಿ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ. 19 ಜನ ಸಂಸದರನ್ನ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕನ್ನಡಿಗರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಇವತ್ತು ಉಡುಗೊರೆಯಾಗಿ ಕೊಟ್ಟಿದ್ದೀರಿ. ನಮ್ಮ ಮುಂದೆ ಒಂದು ಸವಾಲಿದೆ. ಯಾಕೆ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನಲ್ಲ, ಇನ್ನು ಚುನಾವಣೆಗೆ 3 ವರ್ಷ ಸಮಯ ಇದೆಯಲ್ಲ ಅಂತಕ್ಕಂಥ ಭಾವನೆ ಬಹುತೇಕರಲ್ಲಿ ಮೂಡಿರಬಹುದು. ಆದ್ರೆ ಇವತ್ತು ಕೂಡ ನಾನು ಈ ಒಂದು ಸಭೆಯಲ್ಲಿ ತಮ್ಮ ತಾಲೂಕಿಗೆ ಬಂದು ನಾನೇನು ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ, ಇದು ಒಂದು ಸಭೆ ಅಷ್ಟೇ ಅಲ್ಲ. ಇವತ್ತು ಇಂದಿನಿಂದ ನಾವು ಎಲ್ಲರೂ ಒಂದು ಶಪಥವನ್ನು ಹೊರಬೇಕಾಗ್ತದೆ. ರಾಜ್ಯದಲ್ಲಿ ಎಲ್ಲೆಡೆ ಒಂದು ಕೂಗು ಶುರು ಆಗಿದೆ. ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು, ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು, ಚಿಂತಾಮಣಿಗೆ JK ಕೃಷ್ಣಾರೆಡ್ಡಿ ಅಂತಕ್ಕಂಥ ಶಾಸಕರು ಬೇಕು ಅಂತಕ್ಕಂಥದ್ದು ಇವತ್ತು ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಣ್ಣ. ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ ನಿಂತ ಒಂದು ಅರ್ಧ ಗಂಟೆ 1 ಗಂಟೆ ಸುದೀರ್ಘವಾಗಿ ಮಾತಾಡ್ದ ಹೊರಟ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಒಂದಲ್ಲ, ಇನ್ನೂ ಹಲವಾರು ಬಾರಿ ಬರ್ತೇನೆ. ನಿಮ್ಮನ್ನ ಉರಿದುಂಬಿಸ್ಬೇಕು, ಏಕೆಂದ್ರೆ ನಿಮಗೆ ಶಕ್ತಿ ಇದೆ. ಗ್ರಾಮದಲ್ಲಿ, ಬೂತ್ಗಳಲ್ಲಿ, ಟೌನ್ಗಳಲ್ಲಿ ನಿಮಗೆ ಓಟ್ ಹಾಕ್ಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂತಿದ್ದೀರಿ ಇವತ್ತಿಲ್ಲಿ. ನೀವಿವತ್ತು ಮನಸ್ಸು ಮಾಡಿದ್ರೆ ಎಂತ ಬಲಿಷ್ಠ ಅಂತ ತನ್ನಕ್ಕೆ ತಾನು ಬೆನ್ನು ತಟ್ಕೋಬಹುದು. ಆದ್ರೆ ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಬೇಕಾದರೂ ನಾವು ಕೆಳಗಡೆ ಮಾಡಬಹುದು, ಯಾರನ್ನು ಬೇಕಾದರೂ ನಾವು ತಲೆ ಮೇಲೆ ಉರಿಸ್ಕೊಂಡು ಮೆರೆಸ್ಬೋದು. ಆ ಶಕ್ತಿ ಇರ್ತಕ್ಕಂಥದ್ದು ತಾಲೂಕಿನ ಹಾಗೂ ರಾಜ್ಯದ ಜನತೆಗೆ ಮಾತ್ರ.
ಅದಕ್ಕೆ ಪೂರಕವಾಗಿ ಇವತ್ತು ನೀವು ಎಲ್ಲರೂ ಕೈ ಜೋಡಿಸಿ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಬೂತ್ಗಳಲ್ಲಿ ಮೈ ಮರೆಯೋದು ಬೇಡ. 3 ವರ್ಷ ಅಂದ್ರೆ ನಮ್ಮ ಮುಂದೆ 1000 ದಿನ ಅಷ್ಟೇ. ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ ಸಮಯ ಕಳೆದೋಗುತ್ತೆ. ನಾನು ಇನ್ನೂ ಹಲವಾರು ಕ್ಲೋಸ್ ಡೋರ್ ಸಭೆಗಳನ್ನ ಮಾಡ್ತೇನೆ. ನಾವಿವತ್ತು ಅಲಯನ್ಸ್ ಪಾರ್ಟ್ನರ್ ಆಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಜೊತೆ ಒಂದು ಒಪ್ಪಂದವನ್ನ ಇಟ್ಕೊಂಡಿದ್ದೇವೆ. ಮಾಧ್ಯಮದ ಸ್ನೇಹಿತರು ಬಂದಿದ್ದಾರೆ, ನನಗೆ ಯಾವಾಗಲೂ ಪ್ರಶ್ನೆ ಕೇಳ್ತಾ ಇರ್ತಾರೆ, ಈ ನಿಮ್ಮ ಒಳ ಒಪ್ಪಂದ ಅಲ್ಲ, ನೇರ ಒಪ್ಪಂದ ಇವತ್ತು ಏನು ಎಷ್ಟು ದಿನಗಳ ಕಾಲ ಸಾಗುತ್ತೆ ಅಂತಕ್ಕಂಥದ್ದನ್ನ ನನ್ನ ಹಲವಾರು ಬಾರಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಮತ್ತೆ ನಾನೊಂದು ವಿಚಾರವನ್ನು ತಿಳಿಸ್ತೇನೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ದೀರ್ಘಕಾಲದ ರಾಜಕಾರಣದ ಬದುಕಿನಲ್ಲಿ ಅವರು ಒಂದು ಸಲ ಯಾವುದಾದ್ರೂ ವ್ಯಕ್ತಿಯನ್ನ ನೆಚ್ಕೊಂಡ್ರೆ ಅಥವಾ ಒಂದು ಸಲ ಅವ್ರು ಯಾವುದಾದ್ರೂ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅಥವಾ ಒಂದು ಸಲ ಅವ್ರ ಬಾಯಿಂದ ಒಂದು ಮಾತನ್ನ ಹೊರಡಿಸಿದ್ರೆ ಅವತ್ತು ಕೂಡ ಅದನ್ನ ವಾಪಸ್ ತಗೊಳ್ತಕ್ಕಂಥ ವ್ಯಕ್ತಿತ್ವ ದೇವೇಗೌಡರು ಸಾಹೇಬ್ರದಲ್ಲ. ಅವರಲ್ಲಿ ಅತ್ಯಂತ ಸ್ಪಷ್ಟತೆ ಇದೆ. ಅತ್ಯಂತ ಸ್ಪಷ್ಟವಾದಂತ ನಿಲುವಿನ ಮೇಲೆ ಪರಸ್ಪರ ಪ್ರೀತಿ, ಪರಸ್ಪರ ವಿಶ್ವಾಸ, ಪರಸ್ಪರ ಹೊಂದಾಣಿಕೆಯಿಂದ JDS ಮತ್ತೆ ಭಾರತೀಯ ಜನತಾ ಪಾರ್ಟಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಒಂದಾಗಿದ್ದೇವೆ. ನಮ್ಮ ಬಿಜೆಪಿಯ ಮಿತ್ರತ್ವ ಶಾಶ್ವತವಾಗಿ ಹೆಜ್ಜೆಯನ್ನು ಹಾಕ್ತೇವೆ, ಯಾವುದೇ ಅನುಮಾನಗಳಿಲ್ಲ. ಹೀಗಿದ್ದಾಗ ನಿಮ್ಮ ಮುಂದೆ ಒಂದು ಸವಾಲು ಎದುರಾಗುತ್ತೆ. ಆ ಸವಾಲು ಏನಪ್ಪಾ ಅಂದ್ರೆ, ಇಲ್ಲಿಯವರೆಗೂ ಚುನಾವಣೆಗಳಲ್ಲಿ ಜನತಾದಳ ಪಕ್ಷ ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರು ನೋಡ್ತಾ ಇದ್ವು. ಈಗ ನಾವು ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥದ್ದಾದಾಗ ನಮ್ಮ ಮುಂದೆ ಬರ್ತಕ್ಕಂಥ ಸವಾಲೇನು? ನಮ್ಮ ಅಭ್ಯರ್ಥಿಗಳು, ಆಯಾ ತಾಲೂಕಿನ ಅಭ್ಯರ್ಥಿಗಳು, ಕಾರ್ಯಕರ್ತರು, ಮುಖಂಡರು, ನೀವು ಮುಂದಿನ 3 ವರ್ಷದಲ್ಲಿ ನಿಮ್ ಬರ್ತಕ್ಕಂಥ ZP, TP, ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಸ್ಥಳೀಯವಾಗಿ ನೀವು ಬೇರೆ ಮಟ್ಟದಿಂದ ಪಕ್ಷದ ಸಂಘಟನೆ ಬಲವರ್ಧನೆಗೆ ಎಷ್ಟು ವೇಗ ಕೊಡ್ತೀರಿ ಅಂತಕ್ಕಂಥದ್ರ ಮೇಲೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನೀವೆಷ್ಟು ಸ್ಪೀಡಾಗಿ ಮುಂದುವರಿತೀರೋ ಅಷ್ಟು ಸುಲಭವಾಗಿ ನಮ್ಮ ಕ್ಯಾಂಡಿಡೇಟ್ಗಳಿಗೆ ಜನತಾದಳ ಪಕ್ಷದ ಚಿಹ್ನೆಗೆ ನಾವು ಟಿಕೆಟ್ ಅನ್ನು ತಗೊಂಡು ಬರ್ತಕ್ಕಂಥ ಕೆಲಸ ಆಗ್ತದೆ ಅಂತ. ನೀವಿಲ್ಲೇನು ಹೆಚ್ಚಾಗಿ ಅದನ್ನೇನು ಎದುರಿಸ್ತಾ ಇಲ್ಲ ಸಮಸ್ಯೆನ. ರಾಜ್ಯದಲ್ಲಿ ಎಲ್ಲೆಡೆ ಒಂದಷ್ಟು ಸಮಸ್ಯೆಗಳಿರ್ತವೆ. 2 ಕಡೆ ಪಕ್ಷದಲ್ಲಿ ಕುದುರೆಗಳು ಓಡ್ತವೆ ತಾಲೂಕಿನಲ್ಲಿ. ನಿಮಗೇನಂತ ಏನು ಸಮಸ್ಯೆ ಇಲ್ಲ ಇಲ್ಲಿ. ಆದರೂ ಕೂಡ ಅಣ್ಣ, ಯಾರು ಕೂಡ ಮೈ ಮರಿತಕ್ಕಂಥದ್ದು ಬೇಡ. ಇಲ್ಲಿ ನಾನು ಯಾರ ವ್ಯಕ್ತಿಗತವಾಗಿ ನಾನು ಯಾವತ್ತೂ ಕೂಡ ಇಲ್ಲಿಯವರೆಗೂ ನನ್ನ ರಾಜಕಾರಣ ಜೀವನದಲ್ಲಿ ನಾನು ಯಾರ ಬಗ್ಗೆನೂ ಟೀಕೆ ಮಾಡಿಲ್ಲ. ನನಗೆ ಅದರ ಅವಶ್ಯಕತೆನೂ ಇಲ್ಲ. ನಾವು ಮಾತನಾಡಬೇಕಾಗಿರ್ತಕ್ಕಂಥದ್ದು ವಿಷಯಾಧಾರಿತವಾದಂಥ ಚರ್ಚೆಗಳು, ರಾಜ್ಯವನ್ನ ಮುನ್ನಡೆಸ್ತಕ್ಕಂಥದ್ದಕ್ಕೆ ನಮಗೆ ಸಿಗ್ತಕ್ಕಂಥ ಸಲಹೆಗಳು. ಏಕೆಂದರೆ ಈಗ ತಾನೇ ನನಗೊಂದು ಕರೆ ಬಂತು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯಿಂದ ಒಬ್ಬರು ರೈತರು ನನಗೆ ಕರೆ ಮಾಡಿದ್ರು. ಬಹಳ ವರ್ಷಗಳಿಂದ ಅಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ವಿಚಾರ ಅಲ್ಲಿ ರೈತರುಗಳು ಹೋರಾಟ ಮಾಡ್ತಾ ಇದ್ದಾರೆ. 1000 ಎಕರೆ ಭೂಮಿ ಈಗಾಗಲೇ ಸರ್ಕಾರ ತನ್ನ ಸ್ವಾಧೀನಕ್ಕೆ ತಗೊಂಡಾಗಿದೆ, ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಈಗ ಉಳಿದಿರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಜಮೀನು ರೈತರದು. ಅದನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಸರ್ಕಾರ ತಗೋಬಿಟ್ರೆ ಅಲ್ಲಿ ಯಾರು ಕೂಡ ರೈತರು ವಾಸವೇ ಆಗಿರೋದಿಲ್ಲ. ಅಂತ ಪರಿಸ್ಥಿತಿ ಇವತ್ತು ರೈತರು ಎದುರು ನೋಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ರೈತರ ಪರವಾಗಿ ಹೋಗಿ ಚನ್ನರಾಯಪಟ್ಟಣ ಹೋಬಳಿಲೇ ಕೂತು, ಜೊತೆಲಿ ಜಿಲ್ಲಾ ಕೇಂದ್ರದಲ್ಲಿ ಕೂತು ರೈತರ ಪರವಾಗಿ ಚರ್ಚೆಯನ್ನು ಮಾಡಿರ್ತಕ್ಕಂಥದ್ದು ಇದೆ. ಕೃಷ್ಣಾರೆಡ್ಡಿ ಸಾಹೇಬರು ಮಾತಾಡ್ಬೇಕಾದ್ರೆ ನಾವು ಫೋನ್ನಲ್ಲಿ ಮಾತನಾಡ್ತಾ ಇದ್ದೆ. ಒಬ್ಬರು ರೈತರು ನನಗೆ ಫೋನ್ ಮಾಡಿದ್ರು, ದಯವಿಟ್ಟು ನಮ್ಮನ್ನ ಕಾಪಾಡಬೇಕು ಸರ್, ಸಂಪೂರ್ಣವಾಗಿ ಲ್ಯಾಂಡ್ ಅಕ್ವಿಸಿಷನ್ ಆಗ್ಬಿಟ್ರೆ ನಾವು ಯಾರು ಉಳಿಲಿಕ್ಕಿಲ್ಲ ಇಲ್ಲಿ ಹೋಬಳಿನಲ್ಲಿ. ಇಲ್ಲಿ ರೈತರು ಬಹಳ ಜನ ಕೃಷಿ ಮೇಲೆ ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದಾರೆ. ನಮ್ಮ ಪರಿಸ್ಥಿತಿಗಳೆಲ್ಲ ಏನಾಗಬೇಕು, ನಮಗೆ ಬೇರೆ ಇನ್ನೇನು ದಾರಿ ತೋಚ್ತಾ ಇಲ್ಲ ಅಂತ ಫೋನ್ ಮಾಡಿದ್ರು. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಅಣ್ಣ,
ಇವತ್ತು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು KC ವ್ಯಾಲಿ ಮತ್ತೆ HN ವ್ಯಾಲಿ ಬೆಂಗಳೂರು ಪ್ರದೇಶದಿಂದ ಏನು ಕೊಳಚೆ ನೀರು ಹರಿದು ಬರ್ತದೆ ಅದನ್ನ ಇವತ್ತು ನಮ್ಮ ಇಲ್ಲಿ ಸ್ವಾಭಿಮಾನಿ ರೈತರುಗಳು ಅವರ ಕೃಷಿ ಚಟುವಟಿಕೆಗಳಲ್ಲಿ ತರಕಾರಿ ಬೆಳೀತಕ್ಕಂಥದಕ್ಕೆ ಹಣ್ಣನ್ನ ಉತ್ಪಾದನೆ ಮಾಡ್ತಕ್ಕಂಥದಕ್ಕೆ ಬಳಸ್ತಾ ಇದ್ದೀರಿ. ಅದು ಎಂಥದ 2ನೇ ಹಂತದ ಶುದ್ಧೀಕರಣ ಮಾಡಿಬಿಟ್ಟಿದ್ದೀವಿ, ಈಗ 3ನೇ ಹಂತದ ಶುದ್ಧೀಕರಣ ಮಾಡಿಬಿಡ್ತೀವಿ ಅಂತ ಹೇಳ್ತಾವ್ರೆ. ನನ್ನ ಪ್ರಕಾರ ಈ ಇಡೀ ವಿಶ್ವದಲ್ಲೇ, ಭಾರತ ದೇಶ ಬಿಟ್ಬಿಡಿ, ಇಡೀ ವಿಶ್ವದಲ್ಲೇ ಕೊಳಚೆ ನೀರನ್ನ ಶುದ್ಧೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲಿವರೆಗೂ ಯಾವ ದೇಶದಲ್ಲೂ ಕೂಡ ಅದು ಇಲ್ಲಿವರೆಗೂ ಅದನ್ನ ಕಾಣಲಿಕ್ಕೆ ಸಾಧ್ಯವೇ ಆಗಿಲ್ಲ. ಅದು ಎಲ್ಲಿಂದ 3ನೇ ಹಂತದ ಶುದ್ಧೀಕರಣ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಮತ್ತೊಂದು ಕಡೆ ಕೃಷ್ಣಾರೆಡ್ಡಿ ಸಾಹೇಬ್ರು ಮಾತಾಡಬೇಕಾದ್ರೆ ಹೇಳಿದ್ರು ಎತ್ತಿನೊಳೆ ಯೋಜನೆ ಪ್ರಾರಂಭ ಆದಂಥದ್ದು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಮೊದಲನೇ ಅವಧಿಯ ಕಾಲಘಟ್ಟದಲ್ಲಿ. ಆ ಎತ್ತಿನ ಯೋಜನೆ 12,500 ಕೋಟಿಗೆ ಏನು ಫಂಡ್ ಅಲೋಕೇಶನ್ ಆಗಿತ್ತು ಅಲ್ಲಿಂದ ಪ್ರಾರಂಭ ಆಗಿ ಇವತ್ತು 30-35 ಕೋಟಿಗೆ ಹೋಗಿ ತಲುಪಿದೆ. ಎತ್ತಿನ ಹೊಳೆ ಯೋಜನೆ ಮೂಲಕ ಕೋಲಾರ ಚಿಕ್ಕಬಳ್ಳಾಪುರ ಟೇಲ್ ಎಂಡ್ ಭಾಗಕ್ಕೆ ನೀರನ್ನು ತಗೊಂಡು ಬರಬೇಕು ಅಂತಕ್ಕಂಥದ್ದು ಆ ಯೋಜನೆ ಮೂಲ ಉದ್ದೇಶ, ಮೂಲ ಗುರಿಯಾಗಿತ್ತು. ಆದರೆ ಎತ್ತಿನ ಹೊಳೆ ಯೋಜನೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ಸಕಲೇಶ್ಪುರದಿಂದ ಒಂದಂತ ಕೆಳಗಡೆ ಬಂದು ನಿಂತಿದೆ. ಅಲ್ಲಿಂದ ಕೆಳಗಡೆ ಇಲ್ಲಿವರೆಗೂ ಬರ್ಲಿಕ್ಕೆ ಆಗೇ ಇಲ್ಲ. ಎಷ್ಟು ವರ್ಷ ಆಯ್ತು? 11 ವರ್ಷ ಆಯ್ತು. 11 ವರ್ಷದಿಂದ ಇಲ್ಲಿವರೆಗೂ ಎತ್ತಿನ ಎಳೆ ಯೋಜನೆ ಹೆಸರಿನಲ್ಲಿ ಪ್ರತಿ ಸಂದರ್ಭದಲ್ಲೂ ಕೂಡ ಮತ್ತೆ ಎಸ್ಟಿಮೇಟ್ನ ಜಾಸ್ತಿ ಮಾಡ್ತಕ್ಕಂಥದ್ದು, 12,500 ಇರ್ತಕ್ಕಂಥದ್ದನ್ನ ಇವತ್ತು 30,000ಕ್ಕೆ ಎತ್ಕೊಂಡೋಗಿ ಇಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಇವರು ಶಾಶ್ವತವಾಗಿ ಕೋಲಾರ ತಾಲೂಕಿಗೆ ಎತ್ತಿನ ಹೊಳೆ ಯೋಜನೆ ಮೂಲಕ ಇವತ್ತು ನೀರಾವರಿಯನ್ನು ಕಲ್ಪಿಸ್ಕೊಡ್ಲಿಕ್ಕೆ ಆಗ್ತದೆಯೇ? ಇವತ್ತು ಇಲ್ಲಿ ಇರ್ತಕ್ಕಂಥ ರೈತರು ಒಂದಷ್ಟು ಜನ ಟೊಮೆಟೊ ಬೆಳಿತೀರಿ, ಇನ್ನೊಂದಷ್ಟು ಜನ ಮಾವು ಬೆಳೆಗಾರರಿದ್ದೀರಿ. ಇತ್ತೀಚೆಗೆ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಒಳಗಾಗಿದ್ದೀರಿ. ಮಾವು ಬೆಳೆದಿರ್ತಕ್ಕಂಥ ರೈತರು, ಆ ರೈತ ಬೆಳೆದಿರ್ತಕ್ಕಂಥ ಮಾವಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ಖರೀದಿ ಆಗ್ತಾ ಇಲ್ಲ ಅಂತಕ್ಕಂಥ ಆಕ್ರೋಶದಿಂದ ಆ ಮಾವನ್ನ ಬೀದಿಲಿ ಚೆಲ್ದಿದ್ದೀರಿ. ಅಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಏನ್ ಮಾಡಿದ್ರು? ಕೇಂದ್ರದ ಕೃಷಿ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ರವರಿಗೆ ಒಂದು ಪತ್ರ ಬರೀತಾರೆ. ದಯವಿಟ್ಟು ಮಾವು ಬೆಳೆಗಾರರು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದಲ್ಲೆಲ್ಲ ಹೆಚ್ಚಾಗಿರ್ತಕ್ಕಂಥವ್ರು, ಅವ್ರನ್ನ ಹೇಗಾದ್ರೂ ಉಳಿಸಿ ಹೇಗಾದ್ರೂ ಖರೀದಿ ಮಾಡ್ತಕ್ಕಂಥದಕ್ಕೆ ಖರೀದಿ ಕೇಂದ್ರಗಳಲ್ಲಿ ಒಂದು ಆದೇಶವನ್ನು ಹೊರಡಿಸಿ ಅಂತಕ್ಕಂಥ ಮನವಿ ಮಾಡ್ತಾರೆ. ಆಗ ಅದಕ್ಕೆ ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ ಜಿರವರು 2.5 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಮಾವನ್ನ ಖರೀದಿ ಮಾಡ್ತೇವೆ ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ ಈಗಾಗಲೇ. ಇದು ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ, ರೈತರ ಪರವಾಗಿ ಅವ್ರಿಗೆ ಇರ್ತಕ್ಕಂಥ ಕಾಳಜಿ. ಅನೇಕ ಸಂದರ್ಭದಲ್ಲಿ ಪಕ್ಷ ಸಾಬೀತು ಮಾಡಿದೆ. ಅತ್ಯಂತ ಅಲ್ಪ ಅವಧಿನಲ್ಲಿ ವಿಶೇಷವಾಗಿ JK ಕೃಷ್ಣಾರೆಡ್ಡಿ ಸಾಹೇಬ್ರು ಹೇಳಿದಂತೆ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತು, ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು. ಯಾತಕ್ಕೆ ಈ ಮಾತು ಉದ್ಭವ ಆಯಿತು? 2013 ಹಾಗೂ 2018 ಮಧ್ಯೆ ಇಂದಿನ ಮುಖ್ಯಮಂತ್ರಿಗಳೇ ಅಂದು ಮುಖ್ಯಮಂತ್ರಿ ಆಗಿದ್ರು. ರೈತರು ಸಾಕಷ್ಟು ಜನ ಇಡೀ ರಾಜ್ಯದ ಉದ್ದಗಲಕ್ಕೂ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾದವು. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವರು ವಿರೋಧ ಪಕ್ಷದಲ್ಲಿದ್ದರು. ನನಗೆ ತಿಳಿದಾಗೆ, ನಮ್ಮ ಕಾರ್ಯಕರ್ತರಿಗೂ ಗೊತ್ತಿದ್ದಾಗೆ, ಸನ್ಮಾನ್ಯ ಕುಮಾರಣ್ಣ ಅವರು ಅನೇಕ ಜನ ರೈತಾಪಿ ವರ್ಗದ ಮನೆಗಳಿಗೆ ಹೋದ್ರು. ಅವ್ರ ಕೈಲಾದ ಮಟ್ಟಕ್ಕೆ ಸಹಾಯವನ್ನ ಮಾಡಿ ನೆರವನ್ನ ಕೊಟ್ಟು ಅಲ್ಲಿಂದ ಅವರು ಒಂದು ದೃಢ ಸಂಕಲ್ಪವನ್ನು ತೊಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ನನಗೆ ರಾಜ್ಯದ ಜನತೆ ಸಂಪೂರ್ಣ ಬಹುಮತದಿಂದ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ರೈತರ ಸಾಲವನ್ನ ಒಮ್ಮೆ ನಾನು ಮನ್ನಾ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡ್ತಾರೆ. ಘೋಷಣೆನೂ ಮಾಡ್ತಾರೆ 18ರಲ್ಲಿ.
ಆದರೆ ನಮಗೆ ಬಂದಂತ ಸೀಟ್ಗಳು ಕೇವಲ 37. ಆ 37 ಸೀಟ್ಗಳನ್ನ ಇಟ್ಕೊಂಡು ಕುಮಾರಣ್ಣವರು ಅವ್ರು ಕೊಟ್ಟಂತ ಮಾತನ್ನ ವಾಪಸ್ ತಗೊಳ್ಳಿಲ್ಲ, ಬದಲಾಗಿ ಉಳಿಸ್ಕೊತಾರೆ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡ್ತಾರೆ. ಇವತ್ತು ಕಾಂಗ್ರೆಸ್ನವರು 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡ್ತಾರೆ. 5 ಗ್ಯಾರಂಟಿಗೆ ಪ್ರತಿ ವರ್ಷ ನಿಮಗೆ ಎಷ್ಟು ಹಣಕಾಸನ್ನು ಹೊಂದಿಸಬೇಕು? 55,000 ಕೋಟಿ ಬೇಕು. ಏನು 55,000 ಕೋಟಿ? ನಮ್ಮ ರಾಜ್ಯದಲ್ಲಿ ಸಂಪತ್ಭರಿತವಾದಂತ ನಾಡು ನಮ್ಮ ರಾಜ್ಯ. ನಮ್ಮ ಕನ್ನಡಿಗರು ತೆರಿಗೆ ಮೂಲಕ ಕಟ್ತಕ್ಕಂತ ಹಣ ಇವತ್ತು ನಮ್ಮ ರಾಜ್ಯದ ಖಜಾನೆಯನ್ನ ತುಂಬಿಸಿದ್ದೀರಿ. ಆದ್ರೆ ಈ ಖಜಾನೆಯನ್ನ ನಡೆಸ್ತಾ ಇರ್ತಕ್ಕಂಥವ್ರು ಎಂತವರು? ರಾಕ್ಷಸರು. ರಾಕ್ಷಸರ ಆಳ್ವಿಕೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸ್ವರ್ಗೋಗಿದೆ. ಪ್ರತಿ ಹಂತದಲ್ಲೂ ಯಾವ ರೀತಿ ಲೂಟಿ ಮಾಡೋದು, ಯಾವ ರೀತಿ ಪರ್ಸೆಂಟೇಜ್ ಮೂಲಕ ಹಣವನ್ನ ಗಳಿಸ್ಕೊಳ್ತಕ್ಕಂಥದ್ದು. ಒಂದ್ ಕಡೆ ಅದೆಂತದೋ 2,000 ರೂಪಾಯಿ ಕೊಡ್ತೀನಿ, ನಮ್ಮ ಹೆಣ್ಣು ಮಕ್ಕಳಿಗೆ ಸಬಲರಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ಆ ವಸತಿ ಯೋಜನೆ ಅಡಿ ಪಾಪ ಎಷ್ಟೋ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಆ ವಸತಿ ಯೋಜನೆ ಸಿಕ್ಕಬೇಕು ಅಂತ 20-25 ಕೂಡಿಟ್ಟು ಕೂಲಿ ಕಾರ್ಮಿಕರು ದುಡ್ಡನ್ನು ಕೊಟ್ಟಿದ್ರೆ ವಸತಿ ಕೊಡ್ತಕ್ಕಂಥದಕ್ಕೆ ಯೋಗ್ಯತೆ ಇಲ್ಲ ಇವತ್ತು ಈ ಸರ್ಕಾರಕ್ಕೆ. ಈ ರೀತಿ ನಡೆಸ್ಕೊಳ್ತಾವ್ರೆ. ಯಾಕೋ ವೆಂಕಟೇಶ್ವರ ಟೈಮ್ ಆಯ್ತು ಚೇರ್ ಕೆರಿತಾವ್ರೆ. ఎక్కడ పోలనా మనవాళ్ళు ఉంటారు. ఇక్కడ ఎవరు కూడా డబ్బులు తీసుకో రాలేదు కదా, ఇక్కడ ఉంటారు అక్కడ కూడా ఉంటారಣ್ಣ. మన కార్యకర్తలు అంత స్ట్రాంగ్ ఉంటారಣ್ಣ. ಡೋಂಟ್ ವರಿ. ಓಕೆ, ಮುಗಿಸ್ಬಿಡ್ತೀನಿ. ಆಯ್ತು, ಹೌದು ಕಣ, ಹೌದಣ್ಣು. ನಮ್ನೆಲ್ಲ ಉಳಿಸಿರೋರು ನೀವೆಲ್ಲ ಪುಣ್ಯಾತ್ಮರು, ನಮ್ಮ ಕಾರ್ಯಕರ್ತರು. ವೆಂಕಟೇಶ್ವರರೆಡ್ಡಿ ಅವರು ಇಲ್ಲಿಂದ ನಮ್ಮ ಜೊತೆ ಶ್ರೀನಿವಾಸಪುರದವರೆಗೂ ಪಾದಯಾತ್ರೆ ಮಾಡ್ತಾರೆ ಈಗ. ಯಾಕಂದ್ರೆ ನಿನ್ನೆ ಕೋಲಾರದಲ್ಲಿ ಹೇಳವ್ರೆ, ನನಗೆ ಇನ್ನೂ ಯಾವುದು ರೋಗ ಅಂಟಿಲ್ಲ, ನಾನು ಆರೋಗ್ಯವಾಗಿದ್ದೀನಿ ಎಂದವ್ರೆ. ಹಾಗಾಗಿ ಇವಾಗೆಲ್ಲ ನಾವು ಬೇಡ, ಇನ್ನು 20 ಕಿಲೋಮೀಟರ್ ಆಯ್ತದೆ, ಮುಂದೆ ಮಾಡೋಣ, ಸಮಯ ಬರ್ತದಣ್ಣ. ಕೃಷ್ಣ ಎಲ್ಲ ಇನ್ನೂ ಮಾತನಾಡ್ತಕ್ಕಂಥ ಸಾಕಷ್ಟು ವಿಚಾರ ಇದೆ ಅಣ್ಣ. ಬರ್ತೇನೆ, ಯಾಕೆಂದ್ರೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿದೆ. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯತೆಗಳು ಹಗರಣಗಳು ಇವೆಲ್ಲವನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡ್ತೇವೆ. ಈಗಾಗಲೇ ಕೃಷ್ಣಣ್ಣ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ SC ST SCP TSP ಹಣ ಇರ್ಬೋದು, ವಾಲ್ಮೀಕಿ ನಿಗಮದ ಅಭಿವೃದ್ಧಿಯಲ್ಲಿ ಆಗಿರ್ತಕ್ಕಂಥ ಹಣ ಯಾವ ರೀತಿ ದೋಚಿದ್ದಾರೆ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮಾತನಾಡ್ತಕ್ಕಂಥದ್ದಾದ್ರೆ ಸುದೀರ್ಘವಾಗಿ ಮಾತಾಡ್ಬೋದು. ಅಣ್ಣ ಒಂದೇ ನಿಮಿಷ ಕುತ್ಕೊಂಡ್ಬಿಡ್ರಿ, ಒಂದೇ ನಿಮಿಷ ಗಮನ ಕೊಡ್ರಿ. ಕೋಲಾರ್ನ ಸಂಸದರು ಮಲ್ಲೇಶ್ ಬಾಬಣ್ಣವರು ಈಗಾಗಲೇ 1 ವರ್ಷ ಮೇಲಾಗಿದೆ. ನಿಮ್ಮೆಲ್ಲರ ಪ್ರೀತಿ ಆರೈಕೆಯಿಂದ ಅವ್ರನ್ನ ಆಶೀರ್ವಾದ ಮಾಡಿ ಸಂಸದರಾಗಿ ಗೆಲ್ಸಿದ್ದೀರಿ. ನೀವು ಕೆಲವೊಂದಷ್ಟು ಮನವಿಗಳನ್ನ ಇವತ್ತು ತಾಲೂಕಿನ ಜನತೆ ಅವರ ಗಮನಕ್ಕೆ ತಗೊಂಡು ಬಂದಿದ್ದೀರಿ. ಅದೆಲ್ಲವೂ ಕೂಡ ನಾನು ಕೆಲಸ ಮಾಡ್ತಾ ಇದ್ದೇನಣ್ಣ. ಡೆಲ್ಲಿಲಿ ಕೂತ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಬಳಿ ಅವ್ರ ಮೂಲಕ ನಾ ಕೆಲಸ ಮಾಡಿಸ್ತೇನೆ ಅಂತಕ್ಕಂಥದ್ದು ಹೇಳ್ತಾವ್ರೆ. ರೈಲ್ವೇಸ್ ವಿಶೇಷವಾಗಿ ರೈಲ್ವೆ ಇಲಾಖೆದು ನೀವು ಕೊಟ್ಟಿರ್ತಕ್ಕಂಥ ಮನವಿ ಅತಿ ಶೀಘ್ರದಲ್ಲೇ ಬಗೆಹರಿಸ್ತಾರೆ, ತಲೆ ಕೆಡಿಸ್ಕೊಬೇಡಿ. ನಾವು ಇದೀವಿ, ಅವರು ಇದ್ದಾರೆ, ಕುಮಾರಣ್ಣ ಅವರೇ. ದಯಮಾಡಿ ಎಲ್ಲರೂ ತಮ್ಮ ಫೋನ್ಗಳನ್ನ ಒಂದು ಕೈಯಲ್ಲಿ ಇಟ್ಕೊಬಿಡ್ರಣ್ಣ, ಮಿಸ್ಡ್ ಕಾಲ್ ಒಂದು ಕೊಟ್ಬಿಡ್ರಿ ದಯವಿಟ್ಟು. ನಾ ಬಂದಿರೋ ಮೂಲ ಉದ್ದೇಶ ದಯವಿಟ್ಟು ಎಲ್ಲರೂ ಒಂದು ಫೋನ್ ಕೈಗೆ ಎತ್ಕೋಬೇಕಣ. ನಂಬರ್ ಹೇಳ 9999 64 00 20 28 2028 ಜನತಾದಳ ಪಕ್ಷದ ಕಾರ್ಯಕರ್ತರ ಸರ್ಕಾರ. ದಯಮಾಡಿ ಇನ್ನೊಂದು 30 ದಿನಗಳ ಕಾಲ ಅಣ್ಣ ಕೃಷ್ಣಾರೆಡ್ಡಿ ಸಾಹೇಬ್ರಿಗೂ ಒಂದು ಮಾತು
ಮನವಿಯನ್ನ ಮಾಡ್ತೇನೆ ಈ ವೇದಿಕೆ ಮೂಲಕ. ಈ 30 ದಿನ ದಿವಸಕ್ಕೆ ಒಂದು 3 ರಿಂದ 4 ಗಂಟೆ ಹೆಚ್ಚಾಗಿ ಸಮಯ ಕೇಳಲ್ಲ. ಪಂಚಾಯಿತಿ ವೈಸ್ ಒಂದೊಂದು ಟ್ರಿಪ್ ಮಾಡಿ ಎಲ್ಲ ಜನರ ಬಳಿ ಹೋಗಿ ಮಿಸ್ಡ್ ಕಾಲ್ ಕ್ಯಾಂಪೇನ್ ನ ಪ್ರತಿ ಗ್ರಾಮಕ್ಕೂ ಮುಟ್ಟಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೇವಣ್ಣ. ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷದ ಒಂದು ಸಂಬಂಧ, ಒಂದು ಬಾಂಧವ್ಯವನ್ನ ಹೊಂದಿರತಕ್ಕಂತ ಜೆ.ಕೆ. ಕೃಷ್ಣಾರೆಡ್ಡಿ ಅಣ್ಣವರ ಜೆ.ಕೆ. ಭವನದ ಪಕ್ಷದ ಕಚೇರಿಯ